ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ಲರಿಗೂ ನನ್ನ ವಿಡಿಯೋಗೆ ವೆಲ್ಕಮ್, ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನೀವು ತಮ್ನೇಲಲ್ಲಿ ನೋಡಿದಾಗೆ ಡ್ರೈ ಫ್ರೂಟ್ಸ್ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ವಿಚ್ ಇಸ್ ವೆರಿ ಹೆಲ್ತಿ. ಆ್ಯಂಡ್ ಪಟ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಏನೇನು ಬೇಕು ಅನ್ನೋದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಮೊದಲನೇದಾಗಿ ವಾಲ್ನಟ್ಸ್, ಕ್ಯಾಶ್ಯೂ, ಒಣದ್ರಾಕ್ಷಿ, ಅಂಜೀರ್ ಆ್ಯಂಡ್ ಆಲ್ಸೋ ಈ ಸನ್ಫ್ಲವರ್ ಸೀಡ್ಸ್ ಆ್ಯಂಡ್ ಪಂಪ್ಕಿನ್ ಸೀಡ್ಸ್ನ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಏನೇನು ಐಟಮ್ ತೊಗೊಂಡಿದ್ದೀನಿ ಇದೆಲ್ಲನೂ ಇದರಲ್ಲಿ ಒಂದೊಂದು ಕಪ್ ತೊಗೊಂಡಿದ್ದೀನಿ ಆ್ಯಂಡ್ ಇದು ಸ್ವಲ್ಪ ಹಾಫ್ ಕಪ್ ತೊಗೊಂಡಿದ್ದೀನಿ. ಇವಾಗ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ. ಎಲ್ಲದಕ್ಕಿಂತ ಮುಂಚೆ ಸ್ಟವ್ ಹಚ್ಕೋಬೇಕು. ಸ್ಟವ್ ಹಚ್ಕೊಂಡಿದ್ದಾದ್ಮೇಲೆ ಬಾಣಲಿ ಇಟ್ಕೋಬೇಕು. ನಾನು ಸ್ವಲ್ಪ ದಪ್ಪ ಪಾತ್ರೆನ ತಗೊಂಡಿದ್ದೀನಿ, ಬಿಕಾಸ್ ರೋಸ್ಟ್ ಮಾಡಬೇಕಾದ್ರೆ ಅದು ತುಂಬ ರೋಸ್ಟ್ ಆಗಿಬಿಡೋದಿಲ್ಲ ಅಂತ. ಆ್ಯಂಡ್ ಈಗ ಪಾತ್ರೆ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ತುಪ್ಪ ಇಷ್ಟೇ ಹಾಕ್ಕೋಬೇಕು. ತುಪ್ಪ ಮೆಲ್ಟ್ ಆದಮೇಲೆ ಫಸ್ಟ್ ನಾನು ಗೋಡಂಬಿನ ಹಾಕ್ಕೋತಾ ಇದ್ದೀನಿ. ಆಕ್ಚುಲಿ ಬಾದಾಮಿ ಕೂಡ ಹಾಕೋಬಹುದು. ಬಾದಾಮಿ ಯೂಸ್ ಮಾಡೋರು ಗೋಡಂಬಿಗಿಂತ ಫಸ್ಟ್ ಬಾದಾಮಿ ಹಾಕಿ, ಬಾದಾಮಿ ನೀಟಾಗಿ ರೋಸ್ಟ್ ಆದ್ಮೇಲೆ ಗೋಡಂಬಿ ಹಾಕೋಬೇಕು. ಈ ತರ ಸ್ವೀಟ್ಸ್ ಎಲ್ಲ ಮಾಡ್ಬೇಕಾದ್ರೆ ನೀವು ಕುತ್ಕೊಂಡಿದ್ದ ಜಾಗದಿಂದ ಕದಲ್ಬಾರ್ದು. ಇದು ರೋಸ್ಟ್ ಆಗೋದಕ್ಕೆ ಇಟ್ಬಿಟ್ಟು ನೀವು ಎಲ್ಲೋ ಹೋಗಿ ಬೇರೆ ಏನೋ ಕೆಲಸ ಮಾಡ್ಕೊಂಡಿದ್ರೆ ಇದು ಸುಟ್ಟೋಗುತ್ತೆ, ಐ ಮೀನ್ ಸೀದೋಗುತ್ತೆ. ಸೊ ಹಾಗಾಗಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಕುತ್ಕೊಂಡಿದ್ದ ಜಾಗದಿಂದ ಎದ್ದೊಳ್ದಿರ ನೀಟಾಗಿ ಮಾಡ್ಬೇಕು. ಫ್ರೈ ಮಾಡ್ತಾ ಇರ್ಬೇಕು ಇದನ್ನ. ಗಮ್ಮಂತೇಳಿ ನೋಡಿ, ಕ್ಯಾಶ್ಯೂ ಎಲ್ಲ ಸ್ವಲ್ಪ ಬ್ರೌನಿಶ್ ಆಗ್ತಾ ಇದೆ. ಸೊ ಇವಾಗ ನಾವು ಇದಕ್ಕೆ ವಾಲ್ನಟ್ಸ್ ಹಾಕೋಬೇಕು. ಐ ನೋ ಈ ಥರ ಸ್ವೀಟ್ಸ್ ಎಲ್ಲ ಪ್ರಿಪೇರ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆ್ಯಂಡ್ ಪೇಷನ್ಸ್ ಬೇಕು, ಎನರ್ಜಿ ಬೇಕು, ಎಲ್ಲ ದುಡ್ಡು ಬೇಕು, ಎಲ್ಲನೂ ಬೇಕು. ಬಟ್ ಒಂದ್ಸಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಒಂದು 15-20 ಡೇಸ್, 1 ತಿಂಗಳು ತಿನ್ಬೋದು. ಸೊ ಇವತ್ತು ನಾನು ಸ್ವಲ್ಪ ಅಂದರೆ ಒಂದು ಸ್ಮಾಲ್ ಬ್ಯಾಚ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗೆ ಬರುತ್ತೆ. ಎಷ್ಟು ದಿವಸದಿಂದ ಅನ್ಕೋತಾ ಇದ್ದಿದ್ದು ಗೊತ್ತಾ ನಾನು ಪ್ರಿಪೇರ್ ಮಾಡಬೇಕು ಅಂತ. ಬಟ್ ಸಡನ್ ಆಗಿ ಕಾಲ ಕುಡಿ ಬಂತೆ. ಸೊ ಆ್ಯಕ್ಚುಲಿ ಬಾದಾಮಿ ಕೂಡ ಹಾಕಬೇಕು, ಬಟ್ ಬಾದಾಮಿ ಸದ್ಯಕ್ಕಿಲ್ಲ. ಹಾಗಾಗಿ ದೊಡ್ಡವರು ಹೇಳಿದ್ದಾರೆ ಅಲ್ವಾ, ಇರೋದ್ರಲ್ಲೇ ನೆಮ್ಮದಿಯಾಗಿ ಖುಷಿಯಾಗಿ ಇರಬೇಕು ಅಂತ. ಸೊ ಹಾಗಾಗಿ ಆ್ಯಂಡ್ ಇರೋದ್ರಲ್ಲೇ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ನ ಕೊಡೋದಕ್ಕೆ ಟ್ರೈ ಮಾಡಬೇಕು. ಫಾಲೋ ಮಾಡ್ತಾ ಇದ್ದೀನಿ. ನೀವು ಆ ನಿಧಾನ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾದ್ರೆ ನಿಮ್ಗೆ ಅದು ಸ್ಮೆಲ್ ಬರುತ್ತೆ, ಒಂದೊಂದು ಐಟಮ್ದು ಸ್ಮೆಲ್ ಬರುತ್ತೆ. ಸೊ ಅವಾಗ ಅದು ನೀಟಾಗಿ ರೋಸ್ಟ್ ಆಗ್ತಾ ಇದೆ ಅಂತ. ಸೊ ಆಮೇಲೆ ವಾಲ್ನಟ್ಸ್ ಹಾಕ್ತೆ, ವಾಲ್ನಟ್ಸ್ದು ಸ್ಮೆಲ್ ಬರ್ತಾ ಇದೆ. ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು, ಇಲ್ಲ ಅಂತಂದ್ರೆ ಸಿದೋಗುತ್ತೆ ಡ್ರೈ ಫ್ರೂಟ್ಸ್. ಗೋಡಂಬಿ ಮತ್ತೆ ವಾಲ್ನಟ್ಸ್ ನೀಟಾಗಿ ಫ್ರೈ ಆಗಿದೆ ಇವಾಗ. ಸೊ ಇವಾಗ ಇದನ್ನ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ರೋಸ್ಟ್ ಆಗಿದೆ. ಈಗ ಸೇಮ್ ಅದೇ ಬಾಂಡ್ಲಿಗೆನೆ ಸ್ವಲ್ಪ ದ್ರಾಕ್ಷಿ ಮತ್ತೆ ಅಂಜೀರ್ ಇದೆರಡನ್ನು ಹಾಕೊಂಡು, ಇದನ್ನ ತುಂಬಾ ಫ್ರೈ ಮಾಡೋದಕ್ಕೆ ಹೋಗ್ಬಾರ್ದು, ಸ್ವಲ್ಪ. ಈ ಸ್ವೀಟ್ನ ಪ್ರಿಪೇರ್ ಮಾಡೋದಕ್ಕೆ ಮೇಯ್ನ್ ಆಗಿ ಬೇಕಿರೋದು ಟೈಮ್ ಗೈಸ್. ಸೊ ನಿಧಾನ ಉರಿಲಿ ಇಟ್ಕೊಂಡು ಲೈಕ್ ಅದಕ್ಕಂತಾನೆ ಟೈಮ್ ಕೊಟ್ಟು ಮಾಡಬೇಕು. ನೀವು ಈ ಥರ ಸ್ಟಿರ್ ಮಾಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ಸಿದೋಗುತ್ತೆ. ಸೊ ದಟ್ ಈಸ್ ದಿ ಮೇನ್ ಇಂಪಾರ್ಟೆಂಟ್ ಥಿಂಗ್. ನೋಡಿ, ದ್ರಾಕ್ಷಿ ಎಲ್ಲ ತುಂಬ ಬೇಗ ಫ್ರೈ ಆಗಿಬಿಡುತ್ತೆ. ನೀವೇನಾದರೂ ದ್ರಾಕ್ಷಿನ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ಎದ್ದು ಹೋಗಿ ಬರೋಷ್ಟರಲ್ಲಿ ಅದು ಸಿದೋಗಿರುತ್ತೆ. ಸೊ ಇಲ್ಲೇ ಕುತ್ಕೊಂಡು ಸ್ಟಿರ್ ಮಾಡ್ತಾ ಇರಬೇಕು.
ನೋಡಿ ನಾನು ಹಾಕಿ ಇನ್ನೂ 1 ಮಿನಿಟ್ ಕೂಡ ಆಗಿಲ್ಲ. ನಾನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇದ್ದೀನಿ, ಬಟ್ ಆದರೂ ಅದು ಮಿಠಾಯಿ ಶೋ. ನೋಡಿ ದ್ರಾಕ್ಷಿ ಎಷ್ಟು ಬೇಗ ಫ್ರೈ ಆಗುತ್ತೆ ಅಂತ ನೋಡಿ. ಸೊ ಅದಕ್ಕೆ ಈ ಸ್ವೀಟ್ ಮಾಡಬೇಕಾದ್ರೆ ನಾನು ಪದೇ ಪದೇ ಹೇಳ್ತಾ ಇರೋದು, ಕುತ್ಕೊಂಡಿದ್ದ ಜಾಗದಿಂದ ಕದಲ್ಬೇಡಿ, ಓಕೆನಾ. ದ್ರಾಕ್ಷಿ ಈ ತರ ರೋಸ್ಟ್ ಆದ್ಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಬೇಕು. ಸೊ ಮತ್ತೆ ಸೇಮ್ ಅದೇ ಬಾಣಲಿಗೆನೆ ಸನ್ಫ್ಲವರ್ ಸೀಡ್ಸ್ ಅಂಡ್ ಪಂಪ್ಕಿನ್ ಸೀಡ್ಸ್ನ ಹಾಕೋತಾ ಇದ್ದೀನಿ. ಇದು ಅಷ್ಟೇ ಸ್ಟಿರ್ ಮಾಡ್ತಾನೆ ಇರಬೇಕು, ಇಲ್ಲ ಅಂತಂದ್ರೆ ಇಲ್ಲಿ ರೋಸ್ಟ್ ಆಗೋಗುತ್ತೆ. ನೋಡಿ ಇದು ರೋಸ್ಟ್ ಆಗಿರೋದು ಎಷ್ಟು ನೀಟಾಗಿ ಗೊತ್ತಾಗ್ತಿದೆ. ಇಷ್ಟು ರೋಸ್ಟ್ ಆದ್ಮೇಲೆ ಇದನ್ನು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಡೇಟ್ಸ್. ಸೊ ನಾನು ಡೇಟ್ಸ್ನ ಜಸ್ಟ್ 1 2 3 4 5 6 7 ಅಷ್ಟೇ ತೊಗೊಂಡಿದ್ದೀನಿ, ಬಿಕಾಸ್ ದ್ರಾಕ್ಷಿ ಅಂಜೀರು ಎಲ್ಲ ತೊಗೊಂಡಿದ್ದೀನಿ ಅಲ್ವಾ. ಸೊ ಅದು ಸ್ವೀಟ್ ಇರುತ್ತೆ. ಸೊ ತುಂಬ ಸ್ವೀಟ್ ಆಗೋದ್ರೂ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಡೇಟ್ಸ್ ತೊಗೊಂಡಿದ್ದೀನಿ. ಇದನ್ನ ಏನು ನೀವು ರೋಸ್ಟ್ ಮಾಡಬೇಕು ಅಂತ ಏನೂ ಇಲ್ಲ, ಜಸ್ಟ್ ಒಂದು ಆ ಬಿಸಿಗೆ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ನೋಡಿ ಇಷ್ಟೇ ಸಾಕು. ಇದೇನಾದ್ರೂ ನೀವು ತುಂಬಾ ರೋಸ್ಟ್ ಮಾಡೋದಕ್ಕೆ ಅಥವಾ ಫ್ರೈ ಮಾಡೋದಕ್ಕೆ ಹೋದ್ರೆ ಅದು ಪಾಕ ಆಗ್ಬಿಡುತ್ತೆ. ಸೊ ಹಾಗಾಗಿ ಸಾಕು ಇಷ್ಟು. ನೋಡಿ ಎಲ್ಲ ಐಟಮ್ಸ್ ಇಷ್ಟು ನೀಟಾಗಿ ಫ್ರೈ ಆಗಿದೆ, ನೋಡೋದಕ್ಕೆ ಖುಷಿ ಆಗುತ್ತೆ, ಸ್ವಲ್ಪನೂ ಸೀಡ್ಸ್ ಇಲ್ಲ ಅಂತ. ಆ್ಯಂಡ್ ಈ ಒಂದು ಸ್ವೀಟ್ ಮಾಡೋದು ಸಿಕ್ಕಾಪಟ್ಟೆ ಈಸಿ, ಬಟ್ ಟೈಮ್ ಇರಬೇಕು ಅಷ್ಟೇ. ನಿಮಗೆ ಟೈಮ್ ಸಿಕ್ಕಿದಾಗ ಒಂದ್ಸಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಅದು ಖಾಲಿ ಆಗೋವರೆಗೂ ತಿನ್ಬೋದು. ಸೊ ಇವಾಗ ಇದನ್ನು ಮಿಕ್ಸಿಗೆ ಹಾಕಬೇಕು. ಆ್ಯಂಡ್ ಮಿಕ್ಸಿಗೆ ಹಾಕೋದ್ರಲ್ಲಿ ಒಂದು ಟ್ವಿಸ್ಟ್ ಇದೆ ಗೈಸ್, ಅದು ಏನು ಅಂತ ಅಂದರೆ ಬನ್ನಿ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಮಾತು, ಮಿಕ್ಸಿಗೆ ಹಾಕೋದಕ್ಕಿಂತ ಮುಂಚೆ ಇದೆಲ್ಲನೂ ನೀಟಾಗಿ ಹಾರಬೇಕು, ಓಕೆನಾ. ಬಿಸಿ ಬಿಸಿ ಹಾಗೆ ಹಾಕಂಗಿಲ್ಲ. ಸೊ ಇದೆಲ್ಲ ಒಂದು 5 ನಿಮಿಷ ಹಾರೋಗುತ್ತೆ, ಆಮೇಲೆ ಸಿಗ್ತೀನಿ, ಓಕೆ. ಮಿಕ್ಸಿ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ನಿಮ್ಮ ಮಕ್ಕಳಿಗೆ ಏನಾದರೂ ಇದನ್ನ ಕೊಡ್ತಾ ಇದ್ರೆ ನೀಟಾಗಿ ರುಬ್ಕೊಬಿಡಿ, ಓಕೆನಾ. ಇವಾಗ ನನಗೆ ಹೆಂಗೆ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅಂತ ಅಂದರೆ ಅದು ನಂಗೆ ಬಾಯಿಗೆ ಸಿಗಬೇಕು, ಓಕೆ. ಸ್ವಲ್ಪ 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 ನನಗೆ ಬಾಯಿಗೆ ಸಿಗ್ಬೇಕು, ಆವಾಗ ನಂಗೆ ಒಂಥರ ಖುಷಿ ಅನಿಸುತ್ತೆ ತಿನ್ನೋದಕ್ಕೆ. ನೀಟಾಗಿ ಅದು ಪೌಡರ್ ಆಗಿಬಿಟ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಸ್ವಲ್ಪ ವಯಸ್ಸಾಗಿರೋರು ಅಥವಾ ಪುಟ್ ಮಕ್ಕಳಿದ್ರೆ ಅವರಿಗೆ ನೀಟಾಗಿ ಪೇಸ್ಟ್ ಮಾಡಿಬಿಟ್ಟು ಕೊಡಿ, ಐ ಮೀನ್ ಪೌಡರ್ ಮಾಡಿಬಿಟ್ಟು ಕೊಡಿ. ಇಲ್ಲ ಅಂತ ಅಂದರೆ ನಾನು ಇವಾಗ ತೋರಿಸ್ತೀನಿ. ಸೊ ನೀವು ಅದನ್ನು ಫಾಲೋ ಮಾಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ ಆ ಥರ ತಿನ್ನೋದಕ್ಕೆ. ಆ್ಯಂಡ್ ಫಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ, ನೋಡಿ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆಯಲ್ಲ, ನೋಡೋದಕ್ಕೆ ಒಂಥರ ಚಂದ. ಸೊ ಇವಾಗ ನಾನು ಸ್ವಲ್ಪ ಐಟಮ್ಸ್ನ ಹಾಕೋತಾ ಇದ್ದೀನಿ, ಎಲ್ಲಾನು ಸ್ವಲ್ಪ ಸ್ವಲ್ಪ, ಓಕೆನಾ. ಇಷ್ಟನ್ನ ಇವಾಗ ನಾನು ತರ್ತರಿಯಾಗಿ ರುಬ್ಕೋತೀನಿ. ಅಂದ್ರೆ ಒಂಥರ ತುಂಬಾ ಪೌಡರ್ ಮಾಡೋದಿಕ್ಕೆ ಹೋಗೋದಿಲ್ಲ, ಜಸ್ಟ್ 1 ರೌಂಡ್ ಆ ತರ ರುಬ್ಕೊಡ್ತೀನಿ. ಸೊ ಶೋ ಇದು ಗೈಸ್. ಇವಾಗ ಟೈಮ್ ಎಷ್ಟು ಗೊತ್ತಾ? 11 ಗಂಟೆ ರಾತ್ರಿ. ಇಷ್ಟೊತ್ತಲ್ಲಿ ನಾನು ಮಿಕ್ಸಿ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ಏನೋ ಫಂಕ್ಷನ್ ಅನ್ಕೋತಾರೆ ಯಾರಾದ್ರೂ ಕೇಳಿಸ್ಕೊಂಡ್ರೆ. ಸೊ ಆಲ್ರೆಡಿ 1 2 3 ಸ್ಟಾರ್ಟ್. ಪೌಡರೇ ಆಗೋಯ್ತಾ ಏನು? ಈ ಮಿಕ್ಸಿ ಆಗಲ್ಲ ಗೈಸ್ ಇದು, ಬಟ್ ಯಾ ದಟ್ಸ್ ಓಕೆ. ನಮ್ ಮಿಕ್ಸಿ ಸ್ವಲ್ಪ ಏನಂತಾರೆ ಫಾಸ್ಟ್. ಸೊ ಹಾಗಾಗಿ ಈ ಥರ ಜಸ್ಟ್ 1 ರೌಂಡ್ ಹಾಕಿದ್ರೂ ಪೌಡರ್ ಆಗೋಗ್ತಿದೆ. ಬಟ್ ಯಾ ಐ ವಿಲ್ ಟೆಲ್ ಯು ಅನದರ್ ವೇ. ಫಸ್ಟ್ ರೌಂಡ್ ನಾನು ನೀಟಾಗಿ ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟು ನೀಟಾಗಿ ಪೌಡರ್ ಆಗಿದೆ. ಇವಾಗ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ.
ಇವಾಗ ನಾನೊಂದು ಟ್ರಿಕ್ನ ಬಳಸ್ತಾ ಇದ್ದೀನಿ. ಸೊ ಮಿಕ್ಕಿರೋ ಐಟಮ್ಸ್ನು ಇದ್ರೊಳಗೆ ಹಾಕ್ಕೋತಾ ಇದ್ದೀನಿ. ಅವಾಗಲೇ ಒಂದು 2-3 ರೌಂಡ್ ಆಗೋಯ್ತು. ಸೊ ಇವಾಗ ಐ ಟ್ರೈ ಟು ಆಫ್ ಇನ್ ಜಸ್ಟ್ 1 ರೌಂಡ್. ಲೆಟ್ಸ್ ಸಿ. It's not happening. ಸೊ ಇದು ಪೌಡರ್ ಆಗೋಗ್ತಿದೆ. ಓಕೆ ಫೈನ್, ಪೌಡರ್ ಮಾಡೋಣ. ನಂಗೆ ಮಿಕ್ಸಿ ಆನ್ ಮಾಡೋಕ್ಕೆ ಭಯ ಆಗ್ತಿದೆ, ಯಾರಾದ್ರೂ ಬಂದ್ಬಿಡ್ತಾರೆ ಅಂತ. ಓಕೆ, ಇವಾಗ ಈ ಡೇಟ್ಸ್ ನಿಮಗೆ ಸೀಡ್ಲೆಸ್ ಕೂಡ ಸಿಗುತ್ತೆ. ಸೊ ನೀವು ಅದನ್ನ ಯೂಸ್ ಮಾಡಿದ್ರೆ ಆಲ್ ರೈಟ್. ಇಲ್ಲ ಅಂತಂದ್ರೆ ನೀವು ಸೀಡ್ಸ್ನ ಬಿಡಿಸ್ಕೋಬೇಕಾಗತ್ತೆ. ಇದನ್ನು ನಾವು ಸ್ವಲ್ಪ ಬಿಸಿ ಮಾಡಿದ್ದೀವಲ್ವ, ಸೊ ಹಾಗಾಗಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಸೀಡ್ಸ್ನ ಸಪ್ರೇಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಗೊತ್ತಲ್ಲ ಮಿಕ್ಸಿ ಸೌಂಡ್ ಹೆಂಗೆ ಬರುತ್ತೆ ಅಂತ. ಆ್ಯಂಡ್ ಮಿಕ್ಸಿ ಕೆಟ್ಟೋಗೋ ಚಾನ್ಸಸ್ಸು ಇದೆ. ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಗೈಸ್. ಏನು ಗೊತ್ತಾ, ಐ ಆಮ್ 100% ಶೋರ್ ದಟ್ ನಾವು ಹೊರಗಡೆ ತಿನ್ನೋ ಐಟಮ್ಸ್ನ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿಬಿಟ್ರೆ ಮತ್ತೆ ನಾವು ಹೊರಗಡೆ ಹೋಗಿ ತಿನ್ನೋದಿಲ್ಲ. ಬಿಕಾಸ್ ನಮ್ಗೆ ಮನೇಲಿ ಮಾಡೋದು ಗೊತ್ತಾಗ್ಬಿಟ್ಟಿರುತ್ತೆ ಹೇಗೆ ಮಾಡಬೇಕು ಅಂತ. ಆ್ಯಂಡ್ ಆಲ್ಸೋ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ತಿ. ಆ್ಯಂಡ್ ಅದರಲ್ಲಿ ನಾವು ಏನು ಹಾಕಿರ್ತೀವಿ, ಏನು ಹಾಕಿರೋದಿಲ್ಲ, ಯಾವ ಆಯಿಲ್ ಯೂಸ್ ಮಾಡಿರ್ತೀವಿ, ಎಲ್ಲನೂ ನಮಗೆ ಪ್ರತಿಯೊಂದು ಗೊತ್ತಿರುತ್ತೆ. ಗಿಲ್ಟ್ ಫ್ರೀ ಆಗಿ ನಾವು ತಿನ್ಬೋದು. ಅದೇ ಔಟ್ಸೈಡ್ ಎಲ್ಲ ತಿಂದಾಗ ಒಂಥರ ಗಿಲ್ಟ್ ಆಗ್ತಾ ಇರುತ್ತೆ. ಸೊ ನಮ್ಮ ದೇಹದೊಳಗಡೆ ಏನು ಹೋಗ್ತಾ ಇದೆ ಅಂತಾನೆ ನಮಗೆ ಐಡಿಯಾ ಇರೋದಿಲ್ಲ. ಇವಾಗ ಇದನ್ನ ಬಿಡಿಸ್ಕೊಂಡಿದ್ದಾಯ್ತು. ಲಾಸ್ಟ್ ಮಿಕ್ಸಿ, ಐ ಮೀನ್ ಲಾಸ್ಟ್ ರೌಂಡ್ ಮಿಕ್ಸಿ ಮಾಡ್ತಾ ಇರೋದು. ಮಿಕ್ಸಿ ಮಾಡೋಣ. ನಮ್ಮ ಮಿಕ್ಸಿ ಯಾವ ಮಿಲ್ಗಿಂತನೂ ಕಡಿಮೆ ಇಲ್ಲ ಗೈಸ್, ಪಟ್ಟಂತ ಪೌಡರ್ ಆಗಿಬಿಡುತ್ತೆ. ಸೊ ಇವಾಗ ಆಕ್ಚುಯಲ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸೊ ಆಕ್ಚುಲಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಬಟ್ ಆಗ್ಲಿಲ್ಲ. ಸೊ ಫೈನ್ ಪೇಸ್ಟ್ ಪೌಡರ್ ಮಾಡ್ಕೊಂಡಿದ್ದೀನಿ. ನೀವ್ ಏನ್ ಮಾಡಿ ಅಂತ ಅಂದ್ರೆ ಯಾವ್ದಾದ್ರು ಈ ತರ ಕುಟ್ಟಣಿಗೆ ಏನಾದ್ರು ಇರುತ್ತೆ ಅಲ್ವಾ, ಸೊ ರೋಸ್ಟ್ ಆಗಿರೋದನ್ನ ಇದ್ರೊಳಗಡೆ ಹಾಕೊಂಡು ಜಸ್ಟ್ ಕುಟ್ಟಿ, ಸೊ ಅದು ಅವಾಗ ತರ್ತರಿಯಾಗಿ ಸಿಗುತ್ತೆ ನಿಮ್ಗೆ. ಸೊ ಅದನ್ನ ಇದ್ರೊಟ್ಟಿಗೆ ಮಿಕ್ಸ್ ಮಾಡ್ಕೋಬಹುದು. ಓಕೆನಾ? ನಂಗೆ ಇವಾಗ ಅಷ್ಟೆಲ್ಲ ಟೈಮ್ ಇಲ್ಲ ಗೈಸ್, ಸೊ ಹಾಗಾಗಿ ನಾನು ಪೌಡರೇ ಮಾಡಿಬಿಟ್ಟೆ. ಇವಾಗ ಇದಕ್ಕೆ ಈ ಒಂದು ಡೇಟ್ಸ್ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೀವು ಈ ತರ ನೀಟಾಗಿ ಮಿಕ್ಸ್ ಮಾಡಿಲ್ಲ ಅಂತಂದ್ರೆ ಡೇಟ್ಸ್ ಇರುತ್ತೆ ನಿಮ್ಗೆ, ಬಾಯಲ್ಲಿ ಇಟ್ಟಿದ ತಕ್ಷಣ ಫುಲ್ ಸ್ವೀಟ್ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿ. ಓಕೆನಾ? ಆಲ್ರೆಡಿ ಇದರಲ್ಲಿ ದ್ರಾಕ್ಷಿ ಇದೆ, ಅಂಜೀರ್ ಇದೆ, ಅದೆಲ್ಲನೂ ಸ್ವೀಟ್ನೆಸ್ಗೆ ಹಾಕೋದು. ಬಟ್ ಇದು ಹಾಕಿ ಇವಾಗ ನೀಟಾಗಿ ನಾನು ಮಿಕ್ಸ್ ಮಾಡಿದ್ದೀನಿ. ಅರ್ಧ ಇಷ್ಟು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಇದನ್ನ ಉಂಡೆ ಕಟ್ಬೇಕು. ಸ್ವಲ್ಪ ದೊಡ್ಡ ಕಟ್ಟೋಣ. ಎಲ್ಲ ನನ್ನ ಸೈಜಿಗೆ ಮಾಡಿಟ್ರೆ ಆಗುತ್ತಾ? ಸೊ ನೋಡಿ ಎಷ್ಟು ನೀಟಾಗಿ ಆಯ್ತು ನೋಡಿ. ಅಂಡ್ ನೀವು ಉಂಡೆ ಕಟ್ಬೇಕಾದ್ರೆ ಸ್ವಲ್ಪ ಟೈಟಾಗಿ ಕಟ್ಬೇಕು, ಇಲ್ಲಾಂದ್ರೆ ಅದು ಒಡೆದೋಗುತ್ತೆ. ಪ್ರೆಸ್ ಮಾಡಿ ನೀಟಾಗಿ ಉಂಡೆ ಕಟ್ಟಿ. ಓಕೆನಾ? ಓಕೆ. ದಿನಾಗ್ಲೂ ಒಂದೊಂದು ತಿಂದ್ರೆ ನಿಮ್ಮ ಬಾಡಿಗೆ ಕ್ಯಾಶ್ಯೂ, ವಾಲ್ನಟ್, ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಮತ್ತೆ ಇನ್ನೆಂತ ಹಾಕಿದೀವಿ, ಡೇಟ್ಸ್, ಕ್ಯಾಶ್ಯೂ, ತುಪ್ಪ, ಎಷ್ಟೆಲ್ಲ ಐಟಮ್ ಹೋಗುತ್ತೆ ನಿಮ್ಮ ಬಾಡಿ ಒಳಗಡೆ ಜಸ್ಟ್ ಒಂದು ಸ್ವೀಟ್ ತಿನ್ನೋದ್ರಿಂದ. ಅಂಡ್ ಇದಕ್ಕೆ ನಾನು ಬಾದಾಮಿನ ಆ್ಯಡ್ ಮಾಡಿಲ್ಲ, ನೀವು ಬಾದಾಮಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಬಾದಾಮಿ ಸ್ವಲ್ಪ ರೋಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ಬಾದಾಮಿನ ಆ್ಯಡ್ ಮಾಡ್ತಾ ಇದ್ರೆ ಬಾದಾಮಿನ ಫಸ್ಟ್ ಹುರ್ಕೋಬೇಕಾಗತ್ತೆ. ಓಕೆನಾ? ನಾನು ಮನೆಯಲ್ಲೇ ಸ್ವೀಟ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಬಿಕಾಸ್
ಕುಕ್ಕರ್ ವಿಷಲ್ ಸೌಂಡ್ ಕೇಳಿದ್ರೆ ನಂಗೆ ಭಯ ಆಗ್ಬಿಡ್ತಾ ಇತ್ತು. ಅಂದ್ರೆ ನಂಗೆ ರೈಸ್ ಕೂಡ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾ ಇರೋದು ಇಂಡೈರೆಕ್ಟ್ ಆಗಿ. ಸ್ಮೆಲ್ ಒಂಥರ ಸಕ್ಕತ್ತಾಗಿದೆ. ಅಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ನಾವೇನಾದ್ರೂ ಟ್ರೈ ಮಾಡ್ತೀವಿ ಅಲ್ವಾ, ಸೊ ಅದನ್ನ ಮಸ್ತಾಗಿ ಬಂದ್ಬಿಟ್ರೆ ನೆಕ್ಸ್ಟ್ ಟೈಮ್ ಅದನ್ನ ಮಾಡ್ಬೇಕಾದ್ರೆ ಫುಲ್ ಖುಷಿಯಿಂದ ಮಾಡ್ತೀನಿ ನಾನು ಗೊತ್ತಿಲ್ಲ ನನಗೆ ಬೇರೆಯವ್ರ ಬಗ್ಗೆ. ಕೆಲವೊಬ್ರು ಅದ್ ಹೆಂಗಾದ್ರೂ ಬರ್ಲಿ ಅದು ಕರೆಕ್ಟಾಗಿ ಬರೋರ್ಗು ಬಿಡೋದಿಲ್ಲ. ಸೊ ಆ ಸ್ವಭಾವದವರು ಇರ್ತಾರೆ. ನಾನ್ ಹೆಂಗೆ ಅಂತಂದ್ರೆ ನಂಗೆ ಫಸ್ಟ್ ಟೈಮ್ ಮಾಡಿದಾಗ ಅದೇನಾದ್ರೂ ನೀಟಾಗಿ ಬಂದ್ಬಿಟ್ರೆ ನೆಕ್ಸ್ಟ್ ಟೈಮ್ ಅದನ್ನ ನಾನು ಫುಲ್ ಜೋಶಿಂದ ಪ್ರಿಪೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಪ್ರಿಪೇರ್ ಮಾಡಿದಾಗ ಏನಾದ್ರು ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಪ್ರಿಪೇರ್ ಮಾಡ್ಬೇಕಾದ್ರೆ ಸ್ವಲ್ಪ ಅನ್ಕೊಂಡು ಮಾಡ್ತೀನಿ. ಆಕ್ಚುಲಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ಹಾಕೊಂಡಿದ್ದು, ಬಟ್ ದಿನಕ್ಕೆ ಒಂದೊಂದು ಅಂತ ಅಂದ್ರೂ ಒಬ್ರಿಗೆ ಒಂದು 15 days ಆಗತ್ತೆ. ನೀವೊಂದು 2-3 ಜನಕ್ಕೆ ಮಾಡ್ತಿದ್ದೀರಾ ಅಂತಂದ್ರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕೋಬೇಕು. ಈ ಒಂದು ಸ್ವೀಟ್ನ ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಎಲ್ಲರೂ ತಿನ್ನಿ ಆಯ್ತಾ, ಬಟ್ ಎಸ್ಪೆಷಲಿ ಮಕ್ಕಳಿಗೆ, ಬಿಕಾಸ್ ಅವರ ಒಂದು ಗ್ರೋತ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಅದು ಯಾವುದೇ ರೀತಿಲಿ ಆಗಿರ್ಬೋದು, ಲೈಕ್ ಮೆಂಟಲ್ ಹೆಲ್ತ್ ಆರ್ ಎಲ್ಸ್ ಫಿಸಿಕಲ್ ಹೆಲ್ತ್, ಯಾವುದೇ ರೀತಿಲಿ ಆಗಿರ್ಬೋದು, ಅವ್ರ ಹೆಲ್ತ್ ತುಂಬಾ ಇಂಪಾರ್ಟೆಂಟ್, ಬೆಳವಣಿಗೆ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಮಾಡ್ಕೊಡಿ ಆಯ್ತಾ. ಏನೇ ಕೆಲಸ ಮಾಡೋರಿದ್ರು ಒಂದು ದಿನ ಆದ್ರೂ ಫ್ರೀ ಸಿಕ್ಕೇ ಸಿಗುತ್ತೆ. ಸೊ ಆ ಫ್ರೀ ಸಿಗೋ ಟೈಮಲ್ಲಿ 1 hour ನೀವು ಇದಕ್ಕೆ ಅಂತ ಸ್ಪೆಂಡ್ ಮಾಡಿದ್ರೆ ಡೈಲಿ ನೀವು ಹೆಲ್ತಿ ಸ್ವೀಟ್ನ ತಿನ್ಬೋದು ವಿತೌಟ್ ಎನಿ ಗಿಲ್ಟ್. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ. ಸೊ ನಾನು ಹೇಳಿದ ಅಳತೆಯಲ್ಲಿ ನೀವೇನಾದ್ರೂ ಮಾಡಿದ್ರೆ ನಿಮ್ಗೆ 1 2 3 4 5 6 7 8 9 10 11 ಉಂಡೆ ಆಗುತ್ತೆ. ಬಟ್ ಐ ಥಿಂಕ್ ಇಷ್ಟು ಸಾಲೋದಿಲ್ಲ, 1 ವಾರಕ್ಕೆಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಟೈಮ್ ಇದೆ ಅಂತಂದ್ರೆ ದಯವಿಟ್ಟು ನೀವು ವಾರಕ್ಕೆ ಒಂದ್ಸಲ ಮಾಡ್ಕೊಳ್ಳಿ, ಫ್ರೆಶ್ ಆಗಿ ತಿನ್ಬೋದು ಅಲ್ವಾ. ಟೈಮ್ ಇಲ್ಲ ಅಂತಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕೋಬೇಕಾಗುತ್ತೆ. ಅಂಡ್ ನಾನು ಇದಕ್ಕೆ ಬಾದಾಮಿ ಹಾಕಿಲ್ಲ. ಬಾದಾಮಿ ಹಾಕಿದ್ರೆ ಇನ್ನೂ 3-4 ಉಂಡೆ ಜಾಸ್ತಿ ಆಗ್ತಿತ್ತು, ಅಂದ್ರೆ 15 ಆಗ್ತಿತ್ತು. ಸೊ ಇದು ಪುಟಾಣಿ ಆಗಿದೆ ನೋಡಿ. ಓಕೆ ಗೈಸ್, ಸೊ ಎಸ್, ಇವಾಗ ನನ್ನ ಕೈಯಲ್ಲಿರೋದು ನಾನೇ ನನ್ನ ಕೈಯಾರೆ ಮಾಡಿರೋಂತಹ ಸ್ವೀಟ್ ವಿಚ್ ಇಸ್ ಹೆಲ್ತಿ, ಟೇಸ್ಟಿ ಆ್ಯಂಡ್ ರೆಡಿ ಟು ಈಟ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನನಗೆ. ಫಸ್ಟ್ ರೀಸನ್ ಬಂದು ನಾನು ಸ್ವೀಟ್ ಎಲ್ಲ ಮಾಡ್ತಾ ಇದ್ದೀನಿ ಅಂತ. ಸೆಕೆಂಡ್ ರೀಸನ್ ಬಂದು ಚೆನ್ನಾಗಿ ಬಂದಿದೆ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಎಸ್, ಈ ಸ್ವೀಟ್ನ ನೀವು ದಯವಿಟ್ಟು ಮನೇಲಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಆ್ಯಂಡ್ ಟ್ರೈ ಮಾಡಿದ್ರೆ ಯಾರಾದ್ರೂ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ, ಓಕೆನಾ? ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಐ ಹೋಪ್ ಈ ಒಂದು ವ್ಲಾಗ್ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಟಟಾ ಬಾಯ್ ಹೇಳೋಣ. ನಾಳೆ ವಿಡಿಯೋಲಿ ಸಿಗೋಣ, ಓಕೆನಾ? ಆ್ಯಂಡ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಸಿಗೋಣ. ಬಾಯ್.